ಅಜಯ್ ಕುಮಾರ್ ಅವರು ಕೇಳಿದ್ದು ನಿಜ, ಆದರೆ ಮನಸ್ಸಿನಲ್ಲಿ ಯಾವುದೇ ಕಲ್ಮಶ ಇಲ್ಲ. ಪ್ರಾಮಾಣಿಕವಾಗಿ ನಾವು ಯಾವ ಕೋಣ ಹಾಕಲ್ಲ, ಮ್ಯಾಚ್ ಹೊಂದಾಣಿಕೆ ಬರ್ತಲೇ ಇಲ್ಲ. ಜೀವನದಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತರಾಗಿ, ಶಿಕ್ಷಕರ ಮಗನಾಗಿ, ಜಾತಿ ಇಲ್ಲ, ಜಾತ್ಯತೀತವಾಗಿ ನನ್ನ ಹೊಂದಾಣಿಕೆ ಅಂತ ಅವಳಿ ತಾಲೂಕಿನ ಮತದಾರರು ನನ್ನನ್ನು 3 ಬಾರಿ ಶಾಸಕರ ಆಯ್ಕೆ ಮಾಡಿದರೆ, 2 ಬಾರಿ ಸೋತಿರ್ಬೋದು. ಆದರೆ ಗೌರವವನ್ನು ಸೋಸಿದರೆ ನಾವು ಇವತ್ತು ಹೇಳ್ತೀವಿ, ಕೇವಲ ವೇದಿಕೆ ಮೇಲೆ ಭಾಷಣ ಮಾಡಿದರೆ ಸಾಲದು. ಮನಸ್ಸುಗಳು ಮುಂದಾಗಬೇಕು. ಮನಸ್ಸುಗಳು ಮುಂದಾದಾಗ ಅಭ್ಯರ್ಥಿಗೆ ನಿಶ್ಚಿತ ನಾವು ಒಂದು ಸಂಕಲ್ಪ ಮಾಡಬೇಕಾಗಿದೆ. ಯಾಕಂದ್ರೆ ಶ್ರೀನಿವಾಸ ಕರೆಯಪ್ಪ ಎಸ್ ಟಿ ಅಂತ ಕೇಳಿದ್ರು, ನಾವು ಹೇಳ್ತಿದ್ವಿ ಇಲ್ಲಿ ಎಸ್ ಟಿ ನೋಡಿ, ನಾವೇ ಪಕ್ಷದ ನಾಯಕರೇ ಕೇಳಿದ್ರು. ನಾವು ಅಜಯ್ ಕುಮಾರ್ ಲಿಂಗಾಯತ್ ಅಂತ ಕೇಳ್ತಲ್ಲ, ಸೋತಲ್ಲಿ ಕೇಳಿದ್ರು, ಪಕ್ಷದಲ್ಲಿ ಕೇಳಿದ್ರು. ನೋಡಿ 3 ಜನ ಎಂ.ಎಲ್.ಸಿಗಳು, ಬಾಗಲಕೋಟೆ 4 ಜನ ಲಿಂಗಾಯತ್ ಇರ್ತಾರೆ, OBCಗೆ ಪಕ್ಷ ಒಂದು ಮಾಡಬೇಕಾಗುತ್ತೆ ಅಂದಾಗ ಕೇಳೋದು ನಾವು ಪ್ರಾಮಾಣಿಕವಾಗಿ 100ಕ್ಕೂ ಅಜಯ್ ಕುಮಾರ್ ಕೇಳಿದ್ವಿ, ಒಳ್ಳೆಯದನ್ನು ಕೇಳಿ ಪಕ್ಷ ತೀರ್ಮಾನ ಮಾಡಿದ್ರೆ ನಾವು ಅದನ್ನು ಸ್ವಾಗತ ಮಾಡ್ತೀವಿ ಅಂತ ಹೇಳಿದ್ವಿ. ಅಜಯ್ ಏನು ಯಾವುದೇ ಧರ್ಮ ಜಾತಿ ಇಲ್ಲ, ಅವ್ರು ಎಸ್ ಟಿ, ಈಗ OBC ಪಕ್ಷ ಕೊಟ್ಟಿದೆ. ಹಿಂದುತ್ವ ಆಧಾರದ ಮೇಲೆ ಅವರು 13,000 ಅಲ್ಲ, ಇವತ್ತು 2 ಲಕ್ಷದ ಎಷ್ಟು 45,000 ಎಷ್ಟಿದೆ. ಎಲ್ಲರೂ ಅಲ್ಪಸಂಖ್ಯಾತರು ಇರ್ಬೋದು, ಎಲ್ಲರೂ ಚುನಾವಣೆಗೆ ಎಲ್ಲರೂ ಬೇಕು. ಶ್ರೀನಿವಾಸ ಕರೆಯಪ್ಪ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ, ಗುಂಪಿನ ಅಭ್ಯರ್ಥಿ ಅಲ್ಲ, ಪಕ್ಷದ ಅಭ್ಯರ್ಥಿ. ಇಲ್ಲಿ ಜಾತಿ ಮತ್ತೊಂದು ಮುಗಿದೊಂದು ಏನಿಲ್ಲ. ಯಾಕಂದ್ರೆ ಇವತ್ತು ಜಾತಿ ಆಧಾರದ ಮೇಲೆ ಚುನಾವಣೆ ನಡೀಬಾರ್ದು. ಹಿಂದುತ್ವದ ಆಧಾರದ ಮೇಲೆ, ನೀತಿ ಆಧಾರದ ಮೇಲೆ ದಾಸ್ಕರ್ ಅವರು ಸಹ ಪಕ್ಷದ ಹಿಂದೆ ಜಯದೇಶದ ಒಂದು ಮುಖಂಡರಾಗಿ ಅವ್ರದೇ ಒಂದು ಸೇವೆ ಮಾಡಿದರೆ ಅವ್ರ ಮಗನಿಗೆ ಅವಕಾಶ ಸಿಕ್ಕಿದೆ. ನಾವೇ ಅಭ್ಯರ್ಥಿ ಅಂತ ತಿಳಿದು ಪ್ರಾಮಾಣಿಕವಾಗಿ ನಾವು ಕೆಲಸವನ್ನು ಮಾಡಬೇಕಂತೇಳಿ ವಿನಂತಿಯನ್ನು ಮಾಡ್ತಾ, ಅಜಯ್ ಕುಮಾರ್ ಅವರು ಕೇಳಿದ್ದು ನಿಜ, ಆದರೆ ಮನಸ್ಸಿನಲ್ಲಿ ಯಾವುದೇ ಕಲ್ಮಶ ಇಲ್ಲ. ಪ್ರಾಮಾಣಿಕವಾಗಿ ನಾವು ಯಾವ ಕೋಣ ಹಾಕಲ್ಲ, ಮ್ಯಾಚ್ ಹೊಂದಾಣಿಕೆ ಬರ್ತಲೇ ಇಲ್ಲ. ಜೀವನದಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತರಾಗಿ, ಶಿಕ್ಷಕರ ಮಗನಾಗಿ, ಜಾತಿ ಇಲ್ಲ, ಜಾತ್ಯತೀತವಾಗಿ ನನ್ನ ಹೊಂದಾಣಿಕೆ ಅಂತ ಅವಳಿ ತಾಲೂಕಿನ ಮತದಾರರು ನನ್ನನ್ನು 3 ಬಾರಿ ಶಾಸಕರ ಆಯ್ಕೆ ಮಾಡಿದರೆ, 2 ಬಾರಿ ಸೋತಿರ್ಬೋದು. ಆದರೆ ಗೌರವವನ್ನು ಸೋಸಿದರೆ ನಾವು ಇವತ್ತು ಹೇಳ್ತೀವಿ, ಕೇವಲ ವೇದಿಕೆ ಮೇಲೆ ಭಾಷಣ ಮಾಡಿದರೆ ಸಾಲದು. ಮನಸ್ಸುಗಳು ಮುಂದಾಗಬೇಕು. ಮನಸ್ಸುಗಳು ಮುಂದಾದಾಗ ಅಭ್ಯರ್ಥಿಗೆ ನಿಶ್ಚಿತ ನಾವು ಒಂದು ಸಂಕಲ್ಪ ಮಾಡಬೇಕಾಗಿದೆ. ಯಾಕಂದ್ರೆ ಶ್ರೀನಿವಾಸ ಕರೆಯಪ್ಪ ಎಸ್ ಟಿ ಅಂತ ಕೇಳಿದ್ರು, ನಾವು ಹೇಳ್ತಿದ್ವಿ ಇಲ್ಲಿ ಎಸ್ ಟಿ ನೋಡಿ, ನಾವೇ ಪಕ್ಷದ ನಾಯಕರೇ ಕೇಳಿದ್ರು. ನಾವು ಅಜಯ್ ಕುಮಾರ್ ಲಿಂಗಾಯತ್ ಅಂತ ಕೇಳ್ತಲ್ಲ, ಸೋತಲ್ಲಿ ಕೇಳಿದ್ರು, ಪಕ್ಷದಲ್ಲಿ ಕೇಳಿದ್ರು. ನೋಡಿ 3 ಜನ ಎಂ.ಎಲ್.ಸಿಗಳು, ಬಾಗಲಕೋಟೆ 4 ಜನ ಲಿಂಗಾಯತ್ ಇರ್ತಾರೆ, OBCಗೆ ಪಕ್ಷ ಒಂದು ಮಾಡಬೇಕಾಗುತ್ತೆ ಅಂದಾಗ ಕೇಳೋದು ನಾವು ಪ್ರಾಮಾಣಿಕವಾಗಿ 100ಕ್ಕೂ ಅಜಯ್ ಕುಮಾರ್ ಕೇಳಿದ್ವಿ, ಒಳ್ಳೆಯದನ್ನು ಕೇಳಿ ಪಕ್ಷ ತೀರ್ಮಾನ ಮಾಡಿದ್ರೆ ನಾವು ಅದನ್ನು ಸ್ವಾಗತ ಮಾಡ್ತೀವಿ ಅಂತ ಹೇಳಿದ್ವಿ. ಅಜಯ್ ಏನು ಯಾವುದೇ ಧರ್ಮ ಜಾತಿ ಇಲ್ಲ, ಅವ್ರು ಎಸ್ ಟಿ, ಈಗ OBC ಪಕ್ಷ ಕೊಟ್ಟಿದೆ. ಹಿಂದುತ್ವ ಆಧಾರದ ಮೇಲೆ ಅವರು 13,000 ಅಲ್ಲ, ಇವತ್ತು 2 ಲಕ್ಷದ ಎಷ್ಟು 45,000 ಎಷ್ಟಿದೆ. ಎಲ್ಲರೂ ಅಲ್ಪಸಂಖ್ಯಾತರು ಇರ್ಬೋದು, ಎಲ್ಲರೂ ಚುನಾವಣೆಗೆ ಎಲ್ಲರೂ ಬೇಕು. ಶ್ರೀನಿವಾಸ ಕರೆಯಪ್ಪ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ, ಗುಂಪಿನ ಅಭ್ಯರ್ಥಿ ಅಲ್ಲ, ಪಕ್ಷದ ಅಭ್ಯರ್ಥಿ. ಇಲ್ಲಿ ಜಾತಿ ಮತ್ತೊಂದು ಮುಗಿದೊಂದು ಏನಿಲ್ಲ. ಯಾಕಂದ್ರೆ ಇವತ್ತು ಜಾತಿ ಆಧಾರದ ಮೇಲೆ ಚುನಾವಣೆ ನಡೀಬಾರ್ದು. ಹಿಂದುತ್ವದ ಆಧಾರದ ಮೇಲೆ, ನೀತಿ ಆಧಾರದ ಮೇಲೆ ದಾಸ್ಕರ್ ಅವರು ಸಹ ಪಕ್ಷದ ಹಿಂದೆ ಜಯದೇಶದ ಒಂದು ಮುಖಂಡರಾಗಿ ಅವ್ರದೇ ಒಂದು ಸೇವೆ ಮಾಡಿದರೆ ಅವ್ರ ಮಗನಿಗೆ ಅವಕಾಶ ಸಿಕ್ಕಿದೆ. ನಾವೇ ಅಭ್ಯರ್ಥಿ ಅಂತ ತಿಳಿದು ಪ್ರಾಮಾಣಿಕವಾಗಿ ನಾವು ಕೆಲಸವನ್ನು ಮಾಡಬೇಕಂತೇಳಿ ವಿನಂತಿಯನ್ನು ಮಾಡ್ತಾ